ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ಪ್ಲೇಸ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಹಾಸನದ ಕಡೆ ಹೊರಟಿದ್ದೀವಿ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಆರ್ ಅನ್ಪ್ಲ್ಯಾನ್ಡ್ ಸ್ಮಾಲ್ ಟ್ರಿಪ್ ಅಂತ ಹೇಳ್ಬೋದು. ಸೊ ನಾವು ಹಾಸನದಲ್ಲಿರುವಂತಹ ಬೇಲೂರು ಮತ್ತು ಹಳೇಬೀಡು ಕಡೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ ಮಾಡಿ ಬೆಳಿಗ್ಗೆ 7 ಅರೌಂಡ್ಗೆ ಮನೆಯಿಂದ ಹೊರಟ್ವಿ. ಫಸ್ಟ್ ಬೇಲೂರು ಕವರ್ ಮಾಡೋಣ ಅಂತ ಹೇಳಿ ಚಾರ್ಮಾಡಿ ಘಾಟಿಯಿಂದಾಗಿ ಕೊಟ್ಟಿಗೆಹಾರ ಮುಖಾಂತರ ಮೂಡಿಗೆರೆಯಿಂದ ಹೋದ್ವಿ. ನಿಮಗೆ ಗೊತ್ತಿರ್ಬೋದು, ಚಾರ್ಮಾಡಿ ಘಾಟಿ ಅಂದರೆ ಎಂಥ ಒಳ್ಳೆ ಸೀನಿಕ್ ವ್ಯೂಸ್ ಇರುತ್ತೆ. ಅಲ್ಲಿ ಹೇರ್ ಪಿನ್ ಬೆಂಡ್ ರೋಡ್ಸ್ ಮತ್ತು ಕಾಫಿ ಎಸ್ಟೇಟ್ಸ್, ಫುಲ್ ಗ್ರೀನರಿ ಸರೌಂಡಿಂಗ್. ಸೊ ರೂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಎಂಜಾಯ್ ಮಾಡಿದ್ವಿ ಆನ್ ದ ವೇ. ಇನ್ನು ಮಳೆಗಾಲದಲ್ಲಿ ಈ ರೂಟಲ್ಲಿ ಬಂದ್ರಂತೂ ನಿಮಗೆ ರೋಡ್ ಪಕ್ಕನೇ ತುಂಬ ವಾಟರ್ಫಾಲ್ಸ್ ನೋಡೋಕ್ಕೆ ಸಿಗುತ್ತೆ. ತುಂಬ ಟೂರಿಸ್ಟ್ಗಳೆಲ್ಲ ಅಲ್ಲೆಲ್ಲ ಕಾರ್ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗಿತಾ ಇರ್ತಾರೆ. ಬೇಲೂರು ಬಂದು ಮಂಗಳೂರಿಂದ ಅರೌಂಡ್ 130+ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ನಾವೇನು ಮಾಡಿದ್ವಿ, ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡಿದ್ವಿ ಘಾಟಿ ಹತ್ತಕ್ಕೂ ಮುಂಚೆ. ಅಂತೂ 10 ಗಂಟೆಗೆ ನಾವು ಬೇಲೂರು ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ವೀಕ್ ಡೇಲಿ ಬಂದಿದ್ದು, ಜಾಸ್ತಿ ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಕ್ರೌಡ್ ಇತ್ತು. ಅಂದರೆ ಸ್ಕೂಲಿದ್ದು ಮಕ್ಕಳು, ಟ್ರಿಪ್ಪಿಗೆ ಬಂದವರು ಮತ್ತು ಅಯ್ಯಪ್ಪ ಮಾಲಾಧಾರಿಗಳೆಲ್ಲ ಇದ್ದರು. ಈ ಬೇಲೂರು ಹಳೇಬೀಡು ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾವು ಸ್ಕೂಲಲ್ಲಿ ಹಿಸ್ಟ್ರಿ ಬುಕ್ಕಲ್ಲಿ ಓದಿರ್ತೀವಿ. ಇಲ್ಲಿ ಇರುವಂತಹ ಈ ಚೆನ್ನಕೇಶವ ಟೆಂಪಲ್ ತುಂಬ ಟೂರಿಸ್ಟ್ಗಳನ್ನು ಒಂದು ಆಕರ್ಷಣೆಯ ಕೇಂದ್ರವಾಗಿದೆ. ಹಳೇಬೀಡಿಗೂ ಮುನ್ನ ಈ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಸೊ ಇದರ ಈ ಶಿಲ್ಪಕಲೆ ಮತ್ತು ಕಂಬಗಳ ಕೆತ್ತನೆ, ದೇವಾಲಯದ ಮುಖ್ಯ ಗೋಪುರ, ಇದೆಲ್ಲ ಒಂದು ನೋಡೋದೇ, ಫೀಲ್ ಮಾಡೋದೇ ಚೆನ್ನಾಗಿದೆ. ಸೊ ಈ ವಿಷ್ಣುವಿನ ಅವತಾರ ಚೆನ್ನಕೇಶವನಿಗೆ ಈ ದೇವಸ್ಥಾನವನ್ನು ಅರ್ಪಿಸಿದ್ದಾರೆ. ಇದನ್ನು ಕ್ರಿಸ್ತಶಕ 1117ರಲ್ಲಿ ರಾಜ ವಿಷ್ಣುವರ್ಧನನು ಈ ಬೇಲೂರು ದೇವಸ್ಥಾನವನ್ನು ನಿರ್ಮಿಸಿದ್ದಾನೆ ಎನ್ನುವಂತಹ ಮಾತುಗಳಿವೆ. ಇದರ ಈ ವಾಸ್ತುಶಿಲ್ಪದ ಮೇರುಕೃತಿಯನ್ನು ಪೂರ್ಣಗೊಳಿಸಲು ಈ ರಾಜಮನೆತನದವರು 3 ತಲೆಮಾರಿನವರು ಸುಮಾರು 103 ವರ್ಷಗಳನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂತಹದ್ದು ಕೂಡ ಇದೆ. ಕಲ್ಲಿನ ಮೇಲೆ ಈ ಥರ ಕೆತ್ತನೆಗಳನ್ನು ಮಾಡಲಿಕ್ಕೆ ಸುಮಾರು 1000ಕ್ಕೂ ಜಾಸ್ತಿ ಕಲಾವಿದರು, ಶಿಲ್ಪಿಗಳನ್ನು ತೊಡಗಿಸಿಕೊಂಡಿದ್ದಾರೆ. ಮತ್ತು ಈ ಸ್ಥಳೀಯ ನಂಬಿಕೆಯ ಪ್ರಕಾರ ರಾಜ ವಿಷ್ಣುವರ್ಧನನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡದನ್ನು ಗುರುತಿಸುವ ಸಲುವಾಗಿ ಭಗವಾನ್ ವಿಷ್ಣುವಿನ ಗೌರವಾರ್ಥವಾಗಿ ಈ ಬೇಲೂರನ್ನು ನಿರ್ಮಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇವೆ. ಈ ರಾಜ ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಕಲೆ, ಸಂಗೀತ ಮತ್ತು ನೃತ್ಯಗಳ ಮಹಾನ್ ಪೋಷಕರಾಗಿದ್ದರು. ಅವರು ಕೂಡ ಸ್ವತಃ ಭರತನಾಟ್ಯ ನೃತ್ಯಗಾರ್ತಿಯಾಗಿದ್ದರು ಮತ್ತು ಅವರನ್ನು ನೃತ್ಯದ ರಾಣಿ ಅಂತ ಕೂಡ ಕರೆಯುತ್ತಿದ್ದರು ಎನ್ನುತ್ತಾರೆ. ಹಾಗಾಗಿ ಇಲ್ಲಿ ಈ ಶಿಲ್ಪಕಲೆಗಳಲ್ಲಿ ಗಂಧರ್ವ ನರ್ತಕಿ ಮತ್ತು ಶಾಂತಲಾದೇವಿಯ ಆಕೃತಿಗಳು ಕೂಡ ಇವೆ. ಅಲ್ಲದೆ ಗೋಡೆಯ ಶಿಲ್ಪಗಳಲ್ಲಿ ಕುದುರೆ, ಆನೆ, ಸಿಂಹ ಇತ್ಯಾದಿಗಳಿವೆ. ಈ ದೇವಸ್ಥಾನದ ಕೆರೆಯಲ್ಲಿ ಸುಮಾರು ಆಮೆಗಳು ಇದ್ವು. ದೇವಸ್ಥಾನದ ಔಟ್ಸೈಡ್ ಶಾಪ್ಗಳಲ್ಲಿ ಈ ಬುದ್ಧ, ಗಣೇಶ ಅದೆಲ್ಲ ಈ ಸ್ಟೋನ್ ಐಡಲ್ಸ್ಗಳನ್ನು ಮಾರಕ್ಕಿಟ್ಟಿದ್ರು. ಆ್ಯಕ್ಚುಲಿ ನಾನಿದು 2ನೇ ಸರ್ತಿ ಬರ್ತಿರೋದು ಇಲ್ಲಿಗೆ. ಇದಾಗಿ ನಾವು ಹಳೇಬೀಡು ಕಡೆ ಹೊರಟ್ವಿ. ಸೊ ಬೇಲೂರಿಂದ ಹಳೇಬೀಡುಗೆ ಸುಮಾರು 17 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇಲ್ಲಿ ಎಂಟ್ರೆನ್ಸ್ ಡೈರೆಕ್ಷನ್ನ ಚೇಂಜ್ ಮಾಡಿದ್ದಾರೆ. ಮೊದಲು ಎದುರುಗಡೆಯಿಂದ ಹೋಗ್ಲಿಕ್ಕೆ ಆಗ್ತಿತ್ತು, ಇವಾಗ ರೈಟ್ ಸೈಡಿಂದ ಅಲ್ಲಿ ಪಾರ್ಕಿಂಗ್ ಸ್ಲಾಟ್ ಕೊಟ್ಟು ಅಲ್ಲಿಂದ ಒಳಗೆ ಬಿಡ್ತಿದ್ದಾರೆ.
ಚಪ್ಪಲಿಗಳನ್ನು ಹೊರಗೆ ಬಿಡ್ಬೋದು. ನಾನು ಆಗಲೇ ಹೇಳಿದ ಹಾಗೆ ಹಳೇಬೀಡು ಈ ಹೊಯ್ಸಳರ ಮೊದಲ ರಾಜಧಾನಿಯಾಗಿತ್ತು. ಸೊ ಮೊದಲು ಇದನ್ನು ದ್ವಾರ ಸಮುದ್ರ ಅಂತ ಹೆಸರಿನಿಂದ ಹೇಳ್ತಾ ಇದ್ರು. ಆದರೆ ಈ ದೆಹಲಿ ಸುಲ್ತಾನರಿಂದ 2 ಬಾರಿ ಲೂಟಿಗೆ ಒಳಗಾಗಿ ಹಾನಿಯಾಗಿದ್ದರಿಂದ ಇಲ್ಲಿ ಹಳೇಬೀಡು ಅಂತ ಸ್ಥಳೀಯವಾಗಿ ಹೇಳ್ತಾರೆ. ಹಳೇಬೀಡು ಅಂದರೆ ಹಳೆ ಊರು ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಸೊ ಇದು ಕೂಡ ಹೊಯ್ಸಳ ವಾಸ್ತುಶಿಲ್ಪ ಕಲೆಗೆ ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ಹಿಂದೂ ಕಲಾಕೃತಿ ಅಲ್ಲದೆ ಜೈನ ಕಲಾಕೃತಿಯ ವಿಗ್ರಹಗಳು ಕೂಡ ಕಾಣಲಿಕ್ಕೆ ಸಿಗುತ್ತವೆ. ಶಿವ, ವಿಷ್ಣು, ದೇವಿ, ನಂದಿ ಮತ್ತು ಕೆಲವೊಂದು ಜೈನ ವಿಗ್ರಹಗಳು ಕೂಡ ಇಲ್ಲಿವೆ. ಸೊ ಇವತ್ತಿನ ನಮ್ಮ ಈ ಫ್ಯಾಮಿಲಿ ಟ್ರಿಪ್ ನನಗೆ ಬಹಳ ಮೆಮೊರೇಬಲ್ ಆಗಿತ್ತು. ಬಿಕಾಸ್ ಈ 2 ಪ್ಲೇಸಸ್ ನನಗೆ ಬಹಳ ಇಷ್ಟ. ಬಿಕಾಸ್ ಈ ಒಂದು ವಾಸ್ತುಶಿಲ್ಪ ಕಲೆ ಇರ್ಬೋದು, ಈ ಕಲ್ಲಿನ ಕೆತ್ತನೆಗಳನ್ನು ಎಷ್ಟು ನೋಡಿದರೂ ಸಾಕು ಅಂತ ಅನಿಸೋದೇ ಇಲ್ಲ. ಸೊ ನನ್ನ ಜೊತೆ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಿ ಅಂತ ಭಾವಿಸ್ತೀನಿ. ಅದೇ ರೀತಿ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.